ಮೈಸೂರು ಜಿಲ್ಲೆ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಜೋಶಿ, ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಿಎಂ ಬೊಮ್ಮಾಯಿ, ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಸಿಟಿ ರವಿ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಅಮಿತ್ ಶಾ, ಅಯೋಧ್ಯೆಯಲ್ಲಿ ಸುತ್ತೂರು ಶಾಖಾ ಮಠವನ್ನ ನಿರ್ಮಿಸುತ್ತಿರುವುದು ಅದನ್ನ ಶ್ಲಾಘಿಸಿದರು. ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಮೈಸೂರು ಕಾಂಗ್ರೆಸ್ ಪೋಸ್ಟರ್ ಅಭಿಯಾನ ನಡೆಸಿತು. ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಗೋ ಬ್ಯಾಕ್ ಅಮಿತ್ ಶಾ ಅಂತ ಘೋಷಣೆ ಕೂಗಿದ್ರು. ಅನುದಾನ ತಾರತಮ್ಯ ಕಿಚ್ಚು ಧಗಧಗಿಸುತ್ತಿರುವಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಇದರಿಂದ ಮತ್ತಷ್ಟು ಕೆರಳಿರುವ ಸಿಎಂ ಸಿದ್ದರಾಮಯ್ಯ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವರು. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ. ಅವರೇ ಅಧ್ಯಕ್ಷ. ರೈತರ ಬಗ್ಗೆ, ಬಡವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ದೇಶದ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯಕ್ಕೆ ನೀರಿಗೆ ತೊಂದರೆ ಇದೆ. ಇನ್ನು ಕಾಂಗ್ರೆಸ್ ಆರೋಪಗಳಿಗೆ ಅಮಿತ್ ಶಾ ಖಡಕ್ ತಿರುಗೇಟು ಕೊಟ್ಟಿದ್ದು, ಫ್ರೀ ಗ್ಯಾರಂಟಿ ಈಡೇರಿಸಲು ಬೊಕ್ಕಸ ಲೂಟಿ ಮಾಡಿದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಬೊಕ್ಕಸ ಖಾಲಿ ಮಾಡಿ ಈಗ ಹಣ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಕಿಡಿಕಾರಿದ್ರು. सब जानती है, मगर आप चुनावी वादे ऐसे करेंगे जिसमें पूरा खजाना लूटा देंगे और फिर तनख्वाह करने का पैसा नहीं मिलेगा, तो वो पैसा भारत सरकार नहीं दे सकती है. सबने अपने बजट को डेवलपमेंट, सोशल वेलफेयर की एक बैलेंस थियोरी से चलाना चाहिए, जो भारत सरकार कर रही है. ಅಮಿತ್ ಶಾ ಹೇಳಿಕೆ ಬೆನ್ನಲ್ಲೇ ಉರಿದುರಿದು ಬಿದ್ದಿರುವ ಸಿಎಂ ಮಾಧ್ಯಮ ಪ್ರಕಟಣೆ ಮೂಲಕ ಅಮಿತ್ ಶಾಗೆ ಬಹಿರಂಗ ಸವಾಲ್ ಹಾಕಿದ್ದಾರೆ. ಇದೀಗ ಕರ್ನಾಟಕಕ್ಕೆ ಆಗಮಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಖಾಲಿಯಾಗಿದೆ ಎಂದು ನಮ್ಮ ಸರ್ಕಾರದ ಬಗ್ಗೆ ಇರುವ ಈರ್ಷ್ಯೆಯನ್ನ ಹೊರಹಾಕಿದ್ದಾರೆ. ಇದು ಅಮಿತ್ ಶಾ ಅವರ ಖಚಿತ ಅಭಿಪ್ರಾಯವಾಗಿದ್ರೆ ಅವರು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿ. ಅಮಿತ್ ಶಾ ಮೈಸೂರು ಪ್ರವಾಸಕ್ಕೆ ಪರಮೇಶ್ವರ್ ವ್ಯಂಗ್ಯ ಮಾಡಿದ್ದು, ಎಲೆಕ್ಷನ್ ಇದ್ದಾಗ ಬರ್ತಾರೆ ಅಂತ ಹೇಳಿದ್ರು. ಆದರೆ ಅನುದಾನ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕು ಅಂತ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಅವರು ಬಂದೇ ಬರ್ತಾರೆ, ಯಾವಾಗಲೂ ಚುನಾವಣೆ ಇದ್ದಾಗ ಹೆಚ್ಚು ಬರ್ತಾರೆ ಪ್ರಧಾನಮಂತ್ರಿಗಳು. ಈಗ ಅವ್ರದ್ದು ಕೂಡ TP ಬರುತ್ತೆ, ಇಷ್ಟರಲ್ಲಿ ಬರಲಿ, ಚುನಾವಣೆ ಎಂದಾಗ ಬರ್ತಾರೆ. ಇನ್ನು ಕೇಂದ್ರದಿಂದ ಒಂದೇ ಒಂದು ರೂಪಾಯಿ ಬಂದಿಲ್ಲ. ಸಂಸತ್ತಿನಲ್ಲಿ ವಿತ್ತ ಸಚಿವೆ ಅತಿ ದೊಡ್ಡ ಸುಳ್ಳು ಹೇಳಿದ್ದಾರೆ ಅಂತ ಪರಮೇಶ್ವರ್ ಕಿಡಿಕಾರಿದ್ದಾರೆ. ನಮಗೆ ಕೊಡಬೇಕಾದ NDRF ಹಣ ಕೊಡಿ ಅಂತ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಅದು ಅತ್ಯಂತ ದೊಡ್ಡ ಸುಳ್ಳು ಹೇಳಿರ್ತಕ್ಕಂಥದ್ದು. ನಮ್ಮ ಹಣಕಾಸಿನ ಸಚಿವರು, ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ. ನಮಗೆ NDRFನಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ. ಅತ್ತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಮೋದಿ ಭೇಟಿಯಾಗಿದ್ರು, ಪ್ರಯೋಜನವಾಗಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಕೂಡಲೇ ಬರ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು. ಸೆಪ್ಟೆಂಬರ್ 23ನೇ ತಾರೀಕು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತು ನಾವು ಫೆಬ್ರವರಿ 11ನೇ ತಾರೀಕಿನಲ್ಲಿ ಇದ್ದೇವೆ. ಸೊ ತಾವೇ ಲೆಕ್ಕ ಹಾಕುವ ಹಾಗೆ 4.5 ತಿಂಗಳು ಸಮಯ ಕಳೆದಿದೆ. ಕೇಂದ್ರ ಸರ್ಕಾರ ಇನ್ನೂ ಕೂಡ ನಾವು ಕೊಟ್ಟ ಮನವಿಯ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯ 4.3 ಲಕ್ಷ ಕೋಟಿ ಟ್ಯಾಕ್ಸ್ ಪಾವತಿಸುತ್ತದೆ. ಆದರೆ ಕೇಂದ್ರ ಕೊಡುತ್ತಿರುವುದು ಕೇವಲ 53,000 ಕೋಟಿ ಮಾತ್ರ. ರಾಜ್ಯದ ಜನ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಶಿವಲಿಂಗೇಗೌಡ ಪ್ರಶ್ನಿಸಿದ್ದಾರೆ. 5,495 ಕೋಟಿ ಹಣವನ್ನ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕೊಡಬೇಕು ಇದು ಅಂತಕ್ಕಂಥ ನಿರ್ಣಯ ಮಾಡಿದ್ರಲ್ಲ. ಹಣ ಕೊಟ್ರ ಮೇಡಮ್ ಅವರೇ? ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ಹಣ ಯಾರಿಗೋಯ್ತು? ಕೊಟ್ರ ನೀವು ಮುಚ್ಚಾಕಿದ್ರಿ. ಈ ರೀತಿ ರಾಜ್ಯ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದೆ ಅಂತ ತಿರುಗೇಟು ಕೊಟ್ಟರು. ಇದನ್ನ ರಾಜಕೀಯವಾಗಿ ಚುನಾವಣೆಯ ದೃಷ್ಟಿಕೋನದಲ್ಲಿ ಇದನ್ನ ರಾಜಕೀಯವಾಗಿ ಬಳಸಿಕೊಂಡು
ರಾಜ್ಯದ ಜನತೆಯ ಒಂದು ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಏನು ಮಾತನಾಡ್ತಾ ಇದ್ದಾರೆ, ಬಹುಶಃ ಜನರು ಇವತ್ತು ಭಾಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜನರೇನು ದಡ್ರಲ್ಲ. ಇಂದು ಸಹ ಈಶ್ವರಪ್ಪ ನೀಡಿದ್ದ ಹೇಳಿಕೆಯ ಕಿಚ್ಚು ಧಗಧಗಿಸಿದೆ. ನಿನ್ನೆ ಈಶ್ವರಪ್ಪ ಸೆಟಲ್ಮೆಂಟ್ ಆಗಿದೆ ಎಂದಿದ್ದ ಡಿಸಿಎಂ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಈಗ ಡಿಕೆಗೆ ಅರ್ಧ ಸೆಟಲ್ಮೆಂಟ್ ಮೇಲೆ ಬೇಲ್ ಸಿಕ್ಕಿದೆ. ಪೂರ್ತಿ ಸೆಟಲ್ಮೆಂಟ್ ಆದ್ರೆ ಜೈಲ್ಗೆ ಹೋಗ್ತಾರೆ ಅಂದ್ರು. ಅವನು ಸೆಟಲ್ಮೆಂಟ್ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಇವರು ಅರ್ಧ ಸೆಟಲ್ಮೆಂಟ್ ಎಲ್ಲ ಆಗಿದೆ, ಜೈಲಿಗೆ ಹೋಗಿದ್ರು ಇವರು. ಇದು ಅರ್ಧ ಸೆಟಲ್ಮೆಂಟ್, ಇನ್ನು ಪೂರಾ ಬಗೆಹರಿದಿಲ್ಲ, ಬೇಲಲ್ಲಿದ್ದಾರೆ. ಪೂರಾ ಅವ್ರದ್ದು ಹಿಯರಿಂಗ್ ಮುಗಿದ ಮೇಲೆ ಮತ್ತೆ ಜೈಲಿಗೆ ಎಷ್ಟು ವರ್ಷ ಹೋಗ್ತಾರೋ ಗೊತ್ತಿಲ್ಲ, ಆಗ ಪೂರ್ಣ ಸೆಟಲ್ಮೆಂಟ್ ಆಗುತ್ತೆ. ಕೆಂಪೇಗೌಡರನ್ನ ನಿಮ್ಮ ಮನೆ ಆಸ್ತಿ ಮಾಡ್ಕೊಳ್ಬೇಡಿ ಅಂತ ಡಿಕೆಶಿಗೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಕೆಂಪೇಗೌಡ ಅಂದ್ರೆ ನಾಡಗೌಡ್ರು, ನಮ್ಮ ಮೈಯಲ್ಲೂ ಅವರ ರಕ್ತ ಹರಿತಿದೆ ಅಂದ್ರು. ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ, ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ. ಇಡೀ ನಾಡಗೌಡ ಕೆಂಪೇಗೌಡ, ನಾಡ ಪ್ರಭು, ನಮ್ಮೆಲ್ರಿಗೂ ನಾಯಕರು ಕೆಂಪೇಗೌಡರು, ಮಾದರಿ ಆಡಳಿತಗಾರ. ಅವ್ರು ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಡು ಕೊಟ್ರೆ ಸಾಧ್ಯ ಇಲ್ಲ. ಆ ಬ್ಲಡ್ ನಮ್ಮ ಹತ್ರನೂ ಹರಿತಾ ಇದೆ ಕೆಂಪೇಗೌಡರದು. ಡಿಕೆ ಸಹೋದರರನ್ನ ಮಾಜಿ ಸಚಿವ ಈಶ್ವರಪ್ಪ ಗೂಂಡಾಗಳು ಅಂತ ಕರೆದಿದ್ದಾರೆ. ಇಂತಹ ಗೂಂಡಾಗಳನ್ನ ಬಹಳಷ್ಟು ನೋಡಿದ್ದೇನೆ, ಇವರಿಗೆಲ್ಲ ನಾನು ಹೆದರಲ್ಲ ಅಂತ ಗುಡುಗಿದ್ದಾರೆ. ಅದಕ್ಕೆ ಹೇಳಿದ್ನಲ್ಲ, ಈ ರೀತಿ ಗೂಂಡಾಗಳನ್ನ ನಾನು ಭಾಳ ನೋಡ್ಬಿಟ್ಟಿದ್ದೀನಿ. ನನ್ನನ್ನು ಯಾವುದೇ ದಿಕ್ಕಲ್ಲೂ ಕೂಡ ಇವರು ಎದುರಿಸೋದು ಬೆದರಿಸೋದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವ್ರು ನನಗೆ ಹೆದರಿಸ್ತಾರೆ. ಅವ್ರು ಹೆದರಿಸಿಕ್ಕೆ ನಾನು ಯಾಕೆ ಬಗ್ಗಬೇಕು? ಮಾಜಿ ಸಚಿವ ಈಶ್ವರಪ್ಪ TV9 ವರದಿಯನ್ನ ಪ್ರಸ್ತಾಪಿಸಿದ್ದಾರೆ. ನೀವು ಮಾತ್ರ ನನ್ನ ಹೇಳಿಕೆಯನ್ನ ಸರಿಯಾಗಿ ತೋರಿಸಿದ್ದೀರಿ, ನಾನು ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಅಂತ ಹೇಳಿದ್ದೆ ಅಂತಂದ್ರು. ಗುಂಡಿಟ್ಟಿ ಕೊಲ್ಲಂತ ಕಾನೂನು ತನ್ನಿ ಇದನ್ನು ನೀವು ತುಂಬ ಸ್ಪಷ್ಟವಾಗಿ ಹೇಳಿದ್ರಿ. ನಿಮ್ಮ TV9 ಒಬ್ಬರೇ ಈ ರೀತಿ ಸ್ಪಷ್ಟವಾಗಿ ನಾನು ಹೇಳಿದ್ದು. ಅನೇಕರು ಟಿವಿಗಳು ನೋಡ್ತಾ ಇದ್ದೀನಿ ನಾನು. ಅವರೇನು ಹೇಳ್ತಾ ಇದ್ದಾರೆ, ಗುಂಡಿಟ್ಟಿ ಕೊಲ್ಲಿ ಅಂತ ಈಶ್ವರಪ್ಪ ಹೇಳಿಕೆ ವಿವಾದ. 100 FIRಗಳಿಗೂ ಹೆದರಲ್ಲ ಎಂದಿರೋ KS ಈಶ್ವರಪ್ಪ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಈಶ್ವರಪ್ಪರನ್ನ ಹೆದರಿಸಲು ಯಾರೂ ಸಹ ಹೋಗಿಲ್ಲ, ಅವರು ಬಹಳ ದೊಡ್ಡವರು, ಹೆದರಿಸೋದಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ರು. ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ನೋಟಿಸ್ ಬಂದರೂ ಕೂಡ FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಅವ್ರನ್ನ ಕರೆದು ಅವರು ಯಾಕಪ್ಪ ಇಂಥ ಹೇಳಿಕೆ ಕೊಟ್ಟಿದ್ದೀರಾ ಅಂತ ಅದಕ್ಕೆ ಸಮಜಾಯಿಸಿ ಕೊಡಲಿ. ಅವ್ರನ್ನ ಯಾರು ಎದುರಿಸಕ್ಕೆ ಹೋಗ್ತಾರೆ? ಈಶ್ವರಪ್ಪನವ್ರನ್ನ ಎದುರಿಸೋಕ್ಕಾಗತ್ತಾ? ಭಾಳ ದೊಡ್ಡವರು ಅವರು, ಅವ್ರನ್ನ ಎದುರಿಸೋಕ್ಕಾಗೋದೇ ಇಲ್ಲ. ಈಶ್ವರಪ್ಪ ಏನ್ ಬೇಕಾದ್ರೂ ಮಾತನಾಡ್ತಾರೆ, ಅದು ಚರ್ಚೆ ಆಗಲ್ಲ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಜೋಶಿ ರಾಜ್ಯ ಸರ್ಕಾರವನ್ನ ತಾಲಿಬಾನ್ಗೆ ಹೋಲಿಸಿದ್ರು, ಅದು ಚರ್ಚೆ ಆಗಿಲ್ಲ. ನಾವು ಮಾತನಾಡೋದು ಮಾತ್ರ ಚರ್ಚೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಸಾಹೇಬ್ರು ನೋಡಿ ಸರ್, ಅವ್ರು ಏನ್ ಬೇಕಾದ್ ಮಾತನಾಡ್ಬೋದು, ಇದು ಪ್ಯಾನ್ ಇಂಡಿಯಾ ಇಶ್ಯೂ ಆಗೋದಿಲ್ಲ. ಈಗ ಈಶ್ವರಪ್ಪನವ್ರು ಹೇಳಿದ್ದು ಪ್ಯಾನ್ ಇಂಡಿಯಾ ವಿಷಯ ಆಗೋದಿಲ್ಲ. ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತೀರಿ, ಬಿಜೆಪಿ ಇದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ. ಪಬ್ಲಿಕ್ ಕನ್ಸಂಪ್ಷನ್ಗೆ, ಪಬ್ಲಿಸಿಟಿ ಕನ್ಸಂಪ್ಷನ್ಗೆ ಇದು ಯಾವಾಗಲೂ ಮಾತನಾಡ್ತಾರೆ. ಇತ್ತ ಸ್ವಪಕ್ಷದ ಮಾಜಿ ಸಚಿವ ಬಿ ಶಿವರಾಮ್ ವಿರುದ್ಧ ಸಚಿವ KN ರಾಜಣ್ಣ ಗರಂ ಆಗಿದ್ದಾರೆ. ತಾವು ಹೈಕಮಾಂಡ್ ಗುಲಾಮರಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ನಾನೇ ಹೈಕಮಾಂಡ್, ನನಗೆ ಯಾರು ಹೈಕಮಾಂಡ್ ಇಲ್ಲ, ನನ್ನ ಕ್ಷೇತ್ರದ ಜನರು ನನಗೆ ಹೈಕಮಾಂಡ್ ಇದ್ದಂತೆ ಅಂತ ಹೇಳಿದ್ದಾರೆ. ನಾನೇ ಹೈಕಮಾಂಡ್, ನನಗೆ ಯಾರು ಹೈಕಮಾಂಡ್ ಇಲ್ಲ. ನನ್ನ ಹೈಕಮಾಂಡ್ ಇರೋದು ನಮ್ಮ ಊರಲ್ಲಿರೋ ಮತದಾರರು ಇದ್ದಾರಲ್ಲ, ಅವ್ರು ನನಗೆ ಹೈಕಮಾಂಡ್. ರಾಜ್ಯಾಧ್ಯಕ್ಷ ಇದ್ದಾರೆ, ರಾಷ್ಟ್ರಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಕೊಡೋ ಗೌರವ ಅವ್ರಿಗೂ ಕೊಡ್ತೇವೆ. ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿ ಅಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ನಾನು ಇದನ್ನ ಹಿಂದೆಯೂ ಹೇಳಿದ್ದೆ, ನಾನು ಯೂಟರ್ನ್ ಹೊಡೆಯುವ ಗಿರಾಕಿ ಅಲ್ಲ. ಈಗ ನಾನು ಮಂಡ್ಯ ಆಕಾಂಕ್ಷಿ ಅಲ್ಲ. 2019ರಲ್ಲಿ ಸೋತಿದ್ದೆ, ಈಗಲೂ ನನ್ನ ಸ್ಪರ್ಧೆಗೆ ಸಹಜವಾಗಿ ಮಂಡ್ಯ ಮುಖಂಡರು ಒತ್ತಾಯ ಇದೆ ಅಂತ ಹೇಳಿದ್ದಾರೆ. ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಯೂಟರ್ನ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ. ನಾನು 1 ವರ್ಷದಿಂದ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ, ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು. ಮಂಡ್ಯ ಹಾಸನದಲ್ಲಿ ಜೆಡಿಎಸ್ ಸ್ಪರ್ಧೆಗೆ ಪ್ರೀತಂ ವಿರೋಧ ವಿಚಾರವಾಗಿ ವರಿಷ್ಠರು ಶೀಘ್ರದಲ್ಲೇ ತೆರೆ ಎಳೆಯುತ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಕ್ಷೇತ್ರದ ಬಗ್ಗೆ ಕೇಂದ್ರ ನಾಯಕರು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಕೇಂದ್ರದ ನಾಯಕರು, ನಮ್ಮ ಪಕ್ಷದ ವರಿಷ್ಠರು
ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ತೆರೆಯನ್ನು ಎಳಿತಾರೆ. ದಯಮಾಡಿ ಅಲ್ಲಿವರೆಗೂ ಕಾಲ ಉತ್ತರ ಕೊಡ್ತದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಎಪಿಎಂಸಿ ಗೇಟ್ಗೆ ಬೀಗ ಹಾಕಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹುಣಸೆ ಹಣ್ಣು ತೂಕ ಮತ್ತು ದರದಲ್ಲಿ ವ್ಯತ್ಯಾಸ ಮಾಡಿರೋ ಆರೋಪ ಕೇಳಿಬಂದಿದೆ. ಮಧ್ಯವರ್ತಿಗಳು ಮತ್ತು ವರ್ತಕರ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ಹುಣಸೆ ಹಣ್ಣಿಗೆ ಸೂಕ್ತ ದರ ನಿಗದಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಕಾರ್ಖಾನೆಯ ತ್ಯಾಜ್ಯವನ್ನ ಕೆರೆಗೆ ಸುರಿಯುತ್ತಿರೋ ಘಟನೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ನಡೆದಿದೆ. ಓಂ ಮೆಟಲ್ ಕಂಪನಿಯ ತ್ಯಾಜ್ಯವನ್ನ ಕೆರೆಗೆ ಸುರಿಯಲಾಗುತ್ತಿದೆ. ನೊಸಗರೆ ಗ್ರಾಮ ಪಂಚಾಯಿತಿ ಸದಸ್ಯರ ಕುಮ್ಮಕ್ಕಿನಿಂದ ಕೃತ್ಯ ನಡೆಸ್ತಾ ಇರೋ ಆರೋಪ ಕೇಳಿಬಂದಿದೆ. ಪರಿಸರ ಹಾಗೂ ಕೆರೆ ಹಾಳು ಮಾಡುವವರ ವಿರುದ್ಧ ಸ್ಥಳೀಯರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯೆ ಸರಸ್ವತಿ ದೋಂಗಡೆ ಸದಸ್ಯತ್ವ ರದ್ದು ಮಾಡಲಾಗಿದೆ. ಪಕ್ಷದ ವಿಪ್ ಉಲ್ಲಂಘಿಸಿದ ಕಾರಣ ಸದಸ್ಯತ್ವ ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ. ಮೇಯರ್ ಚುನಾವಣೆ ಮತದಾನದಲ್ಲಿ ಸರಸ್ವತಿ ಭಾಗವಹಿಸಿರಲಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆಂದು ಬಿಜೆಪಿ ದೂರು ನೀಡಿತು. ವಿಚಾರಣೆ ಬಳಿಕ ಪ್ರಾದೇಶಿಕ ಆಯುಕ್ತ ಆದೇಶವನ್ನು ಹೊರಡಿಸಿದ್ದಾರೆ. ನಗರೋತ್ಥಾನ ಮತ್ತು ಅಮೃತ ಸಿಟಿ ಯೋಜನೆ ಕಾಮಗಾರಿಯಲ್ಲಿ ಕೋಟಿ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. 2018ರಿಂದ 2022ರವರೆಗೆ 50 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳಾಗಿವೆ. ಕಳಪೆ ಕಾಮಗಾರಿ ಮಾಡಿ ಗುತ್ತಿಗೆದಾರರು ನಗರಸಭೆ ಅಧಿಕಾರಿಗಳು ಹಣ ಲಪಟಾಯಿಸಿದ್ದಾರೆಂದು ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಕಾಡ್ಗಿಚ್ಚು ಹೊತ್ತಿದ್ದು 100 ಎಕರೆ ಸತ್ಯ ಸಂಪತ್ತು ಒಂದು ರೀತಿಯಲ್ಲಿ ಭಸ್ಮವಾಗಿದೆ. ಬಿಸಿಲಿನ ತಾಪಕ್ಕೆ ಬೆಂಕಿ ಮತ್ತಷ್ಟು ವ್ಯಾಪಿಸ್ತಾ ಇದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯರು ಹರಸಾಹಸ ಪಡ್ತಿದ್ದಾರೆ. ಇನ್ನು ಬೆಂಕಿ ನಂದಿಸಲು ಬಂದಿದ್ದಂತಹ ಅಗ್ನಿಶಾಮಕ ಸಿಬ್ಬಂದಿ ನೀರು ಖಾಲಿಯಾಗಿದೆ ಅಂತ ಸ್ಥಳದಿಂದ ವಾಪಸ್ ತೆರಳಿದ್ದು ಚಂದ್ರದ್ರೋಣ ಪರ್ವತದ ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವ ಮುಳ್ಳಯ್ಯನಗಿರಿಯಲ್ಲಿ ಈಗ ಬೆಂಕಿಯ ಕೆನ್ನಾಲಿಗೆಗೆ ಧಗಧಗಿಸುತ್ತಿದೆ. 30,000 ಬೆಲೆ ಬಾಳುವ ಸ್ಕೂಟಿಯ ಮೇಲೆ 3 ಲಕ್ಷ ಟ್ರಾಫಿಕ್ ಫೈನ್ ಹಾಕಲಾಗಿದೆ. ಸುಧಾಮನಗರ ನಿವಾಸಿ ವೆಂಕಟರಮಣ ಎಂಬಾತ 300ಕ್ಕೂ ಹೆಚ್ಚು ಬಾರಿ ಸಂಚಾರಿ ನಿಯಮ ಉಲ್ಲಂಘಿಸಿದ್ದಾರೆ. ಎಸ್ಆರ್ ನಗರ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸದ್ಯ ಬೈಕ್ ಸವಾರ ದಂಡ ಕಟ್ಟೋಕ್ಕಾಗಲ್ಲ, ಬೈಕ್ ಕೊಡ್ತೀನಿ ಅಂತಿದ್ದಾರೆ. ವಿಜಯಪುರದ ಸಿಂದಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 4 ಬೈಕ್ ಕಳ್ಳರಿಗೆ ಕೋಳ ತೊಡಿಸಿದ್ದಾರೆ. ಯಾದಗಿರಿ ಮೂಲದ ಬಸವರಾಜ್, ಹುಲಗೆಪ್ಪ ಕೊಕಲೂರು, ಕೊಂಡಯ್ಯ ಹಾಗೂ ರವಿಕುಮಾರ್ ಪಾರ್ವತಿ ದೊಡ್ಡಿ ಬಂಧಿತ ಆರೋಪಿಗಳು. ಬಂಧಿತರಿಂದ 16,65,000 ಮೌಲ್ಯದ 37 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸರಗಳ್ಳತನ ಮಾಡಿದ್ದ ಆರೋಪಿಯನ್ನ 26 ವರ್ಷಗಳ ಬಳಿಕ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಜಯನಗರ ಪೊಲೀಸರು ಗುಲಾಬ್ ಖಾನ್ ನನ್ನ ಬಂಧಿಸಿದ್ದಾರೆ. ಈ ಆರೋಪಿ 1998ರ ಜನವರಿ 20ರಲ್ಲಿ ಸರಗಳ್ಳತನ ಮಾಡಿದ್ದ. 24ನೇ ವಯಸ್ಸಿನಲ್ಲಿ ಕಳ್ಳತನಕ್ಕೆ 50ನೇ ವಯಸ್ಸಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಸದ್ಯ ಕಳ್ಳತನ ಬಿಟ್ಟು ವೆಲ್ಡಿಂಗ್ ಕೆಲಸ ಮಾಡ್ತಿದ್ನಂತೆ. ಹುಬ್ಬಳ್ಳಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅಬ್ದುಲ್ ಖಾದರ್ ಬಿಜಾಪುರ್ ಮತ್ತು ನವಾಜ್ ಖಾನ್ ತರೀನ್ ಬಂಧಿತ ಆರೋಪಿಗಳು. ಬಂಧಿತರಿಂದ 81,600 ರೂಪಾಯಿ ಮೌಲ್ಯದ 24 ಕ್ವಿಂಟಲ್ ಅಕ್ಕಿ ಜಪ್ತಿ ಮಾಡಿಕೊಳ್ಳಲಾಗಿದೆ. ಈ ಆರೋಪಿಗಳು ಫಲಾನುಭವಿಗಳ ಬಳಿ ಕಡಿಮೆ ದರಕ್ಕೆ ಪಡಿತರ ಅಕ್ಕಿ ಖರೀದಿ ಮಾಡ್ತಿದ್ರಂತೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸರಗಳ್ಳರ ಹಾವಳಿ ಮುಂದುವರೆದಿದೆ. ಪೊಲೀಸರಂತೆ ನಟಿಸಿದ್ದ ಖದೀಮರು ಮಹಿಳೆಯ ಸರ ಕಳ್ಳತನ ಮಾಡಿದ್ದಾರೆ. ಕಾಮನ ಅಗ್ರಹಾರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕೈಯಲ್ಲಿದ್ದ ಸ್ಕ್ರೂ ಡ್ರೈವರ್ನಿಂದ ಶಾರದಾ ಹೋರಾಟ ನಡೆಸಿ ಸರ ಉಳಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಹದ್ರಿಪುರ ರಸ್ತೆಯಲ್ಲಿ ವ್ಯಕ್ತಿಯೊಬ್ಬ ಚಿನ್ನದ ಸರ ಕದ್ದೊಯ್ದಿದ್ದಾನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿಯ ಪಲ್ಲಕ್ಕಿ ಬಸ್ ಸಂಚಾರ ಆರಂಭವಾಗಿದೆ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಪಲ್ಲಕ್ಕಿ ಬಸ್ ಸೇವೆ ಕೊಡಲಾಗ್ತಾ ಇದೆ. ಬೀಳಗಿ ಶಾಸಕ ಜೆಟಿ ಪಾಟೀಲ್ ಬಸ್ಗೆ ಚಾಲನೆ ನೀಡಿದ್ದಾರೆ. ಬೆಳಗ್ಗೆಯಿಂದ 2 ಪಲ್ಲಕ್ಕಿ ಬಸ್ಗಳು ಬೆಂಗಳೂರಿಗೆ ಸಂಚಾರ ಮಾಡಲಿವೆ. ಶಾಸಕ ಜೆಟಿ ಪಾಟೀಲ್ ಬೀಳಗಿ ಕ್ರಾಸ್ ವರೆಗೂ ಬಸ್ನಲ್ಲಿ ಸಂಚರಿಸಿದ್ರು. ರಾಜಕೀಯ ಲಾಭ ನೋಡಿಕೊಂಡು ಭಾರತ ರತ್ನ ಕೊಡ್ತಿದ್ದಾರೆ ಅಂತ ಶಿವಸೇನೆ ಸಂಸದ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. 1 ವರ್ಷದಲ್ಲಿ 3 ಮಾತ್ರ ಭಾರತ ರತ್ನ ನೀಡಬಹುದು ಎಂಬ ಕಾನೂನಿದೆ. ಆದರೆ ಈ ವರ್ಷ 5 ಪ್ರಶಸ್ತಿ ಕೊಟ್ಟಿದ್ದಾರೆ. ಜಯಂತ್ ಚೌಧರಿಯನ್ನ ಬಿಜೆಪಿಗೆ ಸೇರಿಸಿಕೊಳ್ಳೋದಕ್ಕೆ ಚರಣ್ ಸಿಂಗ್ಗೆ ಭಾರತ ರತ್ನ ನೀಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಅಯೋಧ್ಯೆಯ ರಾಮ ಮಂದಿರಕ್ಕೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಕೊಟ್ಟಿದ್ದಾರೆ. ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು ಬಿಜೆಪಿಯ ಎಲ್ಲಾ ಶಾಸಕರು ಮತ್ತು ಸಚಿವರು ಬಸ್ನಲ್ಲಿ ಅಯೋಧ್ಯೆಗೆ ಬಂದರು. ಈ ವೇಳೆ ಜನರು ಬಸ್ನ ಮೇಲೆ ಹೂವಿನ ಸುರಿಮಳೆಗೈದರು.
ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಇಳಿದಿದ್ದಾರೆ. ಮಧ್ಯಪ್ರದೇಶದಲ್ಲಿ ಪ್ರಧಾನಿ ಮೋದಿ ಮೆಗಾ ರ್ಯಾಲಿ ಮಾಡ್ತಿದ್ದಾರೆ. ಜಬುವಾದಲ್ಲಿ ಆದಿವಾಸಿ ಮಹಾಕುಂಭದಲ್ಲಿ ಭಾಗಿಯಾಗಿದ್ರು. ಮೋದಿ ಘೋಷಣೆಯೊಂದಿಗೆ ಸ್ವಾಗತಿಸಲಾಗಿದೆ. ಆದಿವಾಸಿ ಜನಾಂಗದ ವಿಶೇಷ ಪೇಟ ತೊಡಿಸಿ ಪ್ರಧಾನಿಗೆ ಸನ್ಮಾನ ಮಾಡಲಾಯಿತು. ಕೇಂದ್ರ ಸಚಿವೆ ಮತ್ತು ಎನ್ಸಿಪಿ ಸಂಸದೀಯ ಆತ್ಮೀಯತೆ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದೆ. ಸಚಿವೆ ಅನುಪ್ರಿಯಾ ಪಟೇಲ್ ಮತ್ತು ಸಂಸದೆ ಸುಪ್ರಿಯಾ ಸುಳೆ ಅವರು ಜೊತೆಗಿರುವಂತಹ ವಿಡಿಯೋ ವೈರಲ್ ಆಗಿದೆ. ಪಕ್ಷ ವಿಪಕ್ಷಗಳ ಹೊರಗೆ ನಾವಿಬ್ರು ಒಳ್ಳೆಯ ಸ್ನೇಹಿತರು ಅಂತ ಹೇಳಿಕೊಂಡಿದ್ದಾರೆ. ಈ ವೇಳೆ ಸುಪ್ರಿಯಾ ಅವರು ಇದು ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಅಂತ ಹೇಳಿದ್ದಾರೆ. ಹರಿಯಾಣದ ರೈತರು ಫೆಬ್ರವರಿ 13ರಂದು ದೆಹಲಿ ಚಲೋಗೆ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಗೆ ಮುನ್ನವೇ ರಾಜ್ಯದ 7 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. SMS ಸೇವೆಗಳನ್ನು ಸ್ಥಗಿತಗೊಳಿಸಿ ಹರಿಯಾಣ ಸರ್ಕಾರ ಆದೇಶ ಹೊರಡಿಸಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಸೇರಿದಂತೆ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ದೆಹಲಿ ಚಲೋಗೆ ಕರೆ ಕೊಟ್ಟಿವೆ. ಪಂಚಕುಲ ಹರಿಯಾಣದಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ರಾಜಸ್ಥಾನ, ಹರಿಯಾಣ ಹಾಗೂ ಪಂಜಾಬ್ ರೈತರು ದೆಹಲಿ ಚಲೋಗೆ ಸಜ್ಜಾಗಿದ್ದಾರೆ ಎನ್ನಲಾಗಿದೆ. 20,000 ರೈತರು 2,000 ಟ್ರ್ಯಾಕ್ಟರ್ಗಳಿಂದ ಮುತ್ತಿಗೆ ಹಾಕಲಿದ್ದಾರಂತೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ನಿವಾಸದಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ. ಪಕ್ಷದ ಸಭೆಯಲ್ಲಿ ಶಾಸಕರೊಬ್ಬರು ಗಿಟಾರ್ ನುಡಿಸಿ ಹಾಡು ಹಾಡಿದ್ದಾರೆ. ಶಾಸಕ ಯೂಸುಫ್ ಸಲಾವುದ್ದೀನ್ ಅವರ ಹಾಡಿಗೆ ಉಳಿದಂತಹ ನಾಯಕರು ದನಿಗೂಡಿಸಿದ್ದಾರೆ. ಸೋಮವಾರ ಎನ್ಡಿಎ ವಿರುದ್ಧ ಮತ ಚಲಾಯಿಸಲು ಯಾದವ್ ನಿವಾಸದಲ್ಲಿ ಉಳಿದುಕೊಂಡಿದ್ದಾರೆ.